ಇದು ಮಹಾರಾಷ್ಟ್ರ ಸ್ಪೆಷಲ್ಲು ಬಾಕರ್ ವಡ ಅಂತ. ಇದು ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. 2 ಗ್ಲಾಸು ಮೈದಾ ಹಿಟ್ಟು. ನಾನಿಲ್ಲಿ 2 ಗ್ಲಾಸ್ ಅಂದರೆ ಅರ್ಧ ಕೆ ಜಿ ಆಗುತ್ತಿದ್ದು. ಒಂದು ಸ್ವಲ್ಪ ಉಪ್ಪು, ಒಂದು 2 ಸ್ಪೂನು ತುಪ್ಪ ಎಲ್ಲ ಹಾಕಿ ಫಸ್ಟ್ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಗಟ್ಟಿಯಾಗಿ ಕಲಿಸಿದ್ರೇ ಬಾಕರ್ ವಡ ಚೆನ್ನಾಗೇ ಬರುತ್ತೆ. ಇದು ಒಂದು ಅರ್ಧ ಗಂಟೆ ನಾನು ನೆಕ್ಸ್ಟ್ ಪ್ರೊಸೀಜರೆಲ್ಲ ಮುಗಿಸ್ಕೋತಾನ ಇದೆಲ್ಲ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ಇದು ಖಟ್ಟ ಮೀಠ ಚಟ್ನಿಗೆ ಹುಣಸೆ ರಸ ಸ್ವಲ್ಪ ಗಟ್ಟಿಯಾಗಿ ತೆಗೆದಿಟ್ಕೊಂಡಿರಬೇಕು. ಅದು 2 ಬಟ್ಲು, ಅದಕ್ಕೆ 1 ಬಟ್ಲು ಬೆಲ್ಲ. ಇದು ಬೆಲ್ಲ ಎಲ್ಲ ಕರಗಿ ಇಷ್ಟು ಕುದ್ದು ಈ ಥರ ಹದ ಬಂದಮೇಲೆ ಇದನ್ನು ಕೆಳಗೆ ಇಳಿಸ್ಕೊಂಡು ಇಟ್ಕೋತೀನಿ. ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಮಾಡಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಒಂದು 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಸೋಂಪು, ಧನಿಯಾ 2 ಸ್ಪೂನು, ಆಮೇಲೆ ಎಳ್ಳು, ಜೀರಿಗೆ ಇದನ್ನೆಲ್ಲ ಬರೀ ಡ್ರೈ ರೋಸ್ಟು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಆದಮೇಲೆ ತೆಗೆದುಬಿಡಬೇಕು. ಜಾಸ್ತಿ ಹೊತ್ತು ಬಿಸಿ ಹುರಿಯೋಂಗಿಲ್ಲ ಇದನ್ನು. ಇದು ಸ್ವಲ್ಪ ಪ್ಲೇಟಲ್ಲಿ ಹಾಕ್ತೀನಿ, ತಣ್ಣಗಾಗುತ್ತೀಗ. ಆಮೇಲೆ ಇದಕ್ಕೆ 1 ಬಟ್ಲು ಕೊಬ್ಬರಿ, 1 ಕೊಬ್ಬರಿ ಹಾಕಿ ಅದನ್ನು ಸ್ವಲ್ಪ ತುಂಬ ಹೊತ್ತು ಹುರಿಯೋಂಗಿಲ್ಲ. ಈ ಧನಿಯಾ ಎಲ್ಲ ಹುರ್ಕೊಂಡಿದ್ನಲ್ಲ ಇದೆಲ್ಲ ತಣ್ಣಗಾಗಿದೆ. ಸ್ವಲ್ಪ ಈ ಕಲ್ಲಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ. ಆಮೇಲೆ ಮಿಕ್ಕಿರೋದನ್ನ ಮಿಕ್ಸಿ ಜಾರಲ್ಲಿ ಫುಲ್ ನೈಸ್ ಪೌಡ್ರ್ ಮಾಡ್ತೀನಿ. ಈ ಕಲ್ಲಲ್ಲಿ ಹಾಕ್ಕೊಂಡಿರೋದನ್ನ ಸ್ವಲ್ಪ ತರಿಯಾಗಿ ಕುಟ್ಕೋತಾ ಇದ್ದೀನಿ. ಇದು ಕಲ್ಲಿಲ್ಲ ಅಂದರೆ ಸ್ವಲ್ಪ ನೀವು ಯಾವುದಾದ್ರೂ ಒಂದು ವೇಟ್ ಇರೋ ಲತ್ತುನ್ಗಿಯಿಂದನೂ, ಚಪಾತಿ ಮಾಡೋ ಲತ್ತುನ್ಗಿ ಇರುತ್ತಲ್ಲ ಅದರಿಂದನೂ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಇದಕ್ಕೆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ಕಡಲೆಬೀಜ ಮತ್ತು ಸೇವು ಹಾಕಿ ಇದನ್ನು ಫುಲ್ ನೈಸ್ ಪೌಡ್ರ್ ಮಾಡ್ತೀನಿ. ಇದು ಪೌಡ್ರ್ ಆಗಿದೆಯಲ್ಲ ಈ ತರಿ ಕುಟ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡಿ ಇಟ್ಕೋತೀನಿ. ಮತ್ತು ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಪೇಸ್ಟು ನೋಡಿ. ಈ ಬೌಲಲ್ಲಿ ಸೇವು ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಸೇವಿದೆ. ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು, ಇಂಗು, ಉಪ್ಪು, ಆಮೇಲೆ ಅದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಹಾಕ್ಕೋತಾ ಇದ್ದೀನಿ. ಮತ್ತು 1 ಕೊಬ್ಬರಿ, ಆಮೇಲೆ ನೈಸಾಗಿ ಕಟ್ ಮಾಡ್ಕೊಂಡಿರಬೇಕು ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಆಮೇಲೆ ಇದು ಖಟ್ಟ ಮೀಠ ಚಟ್ನಿ ಮಾಡಿದ್ನಲ್ಲ ಅದು ಒಂದು 4 ಸ್ಪೂನು. ಈ ಖಟ್ಟ ಮೀಠ ಚಟ್ನಿ ಮತ್ತು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರು ಅದೇ ಇದಕ್ಕೆ ಮೇನು. ಅದೇ ಇದಕ್ಕೆ ಒಂಥರ ಟೇಸ್ಟು, ಸ್ಮೆಲ್ಲು. ಇಷ್ಟು ಕಲಸಿದ ತಕ್ಷಣವೇ ನಿಮಗೆ ಬಾಕರ್ ವಡ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ತುಂಬ ಪ್ರೆಸ್ ಮಾಡಿ ಕಲಿಸ್ಬಾರ್ದು, ನೈಸಾಗಿ ಕಲಸಿಟ್ಬಿಡ್ಬೇಕಷ್ಟೆ. ಈಗ ನೋಡಿ ಹಿಟ್ಟು ನೆಂದಿದೆ. ಈಗ ಸ್ವಲ್ಪ ಇದನ್ನು ಹಿಟ್ಟು ತೊಗೊಂಡು ಈ ಚಪಾತಿ ಥರ ಇದನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬೇಕು. ಇದನ್ನು ತುಂಬ ತೆಳ್ಳಗನೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಒಂದು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಬೇಕು ಇದನ್ನು. ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ಹಿಂಗಿದ್ರೆ ಸಾಕು. ನಾನಿಲ್ಲಿ ಪಿಜ್ಜಾ ಕಟರಿಂದ ಸ್ವಲ್ಪ ಸೈಡ್ಸಿಗೆಲ್ಲ ತಗೊಂಡ್ಬಿಡ್ತೀನಿ, ಅಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಇದನ್ನು. ಇದಕ್ಕೆ ಈಗ ಅದು ಇಂಬ್ಲಿ ಚಟ್ನಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. ಆಮೇಲೆ ಇದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಶೇವು ಅದು ಮಸಾಲೆ ಎಲ್ಲ, ಅದನ್ನು ಸ್ವಲ್ಪ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಕೈಯಿಂದನೂ ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಹಿಂಗೆ ರೌಂಡ್ ಮಾಡಿ, ಇಲ್ಲೊಂದು ಚೂರು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದು ನೋಡಿ ಸ್ವಲ್ಪ ಅದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನು ಫುಲ್ ರೌಂಡ್ ಮಾಡಿ ಮತ್ತೆ 1-2 ಸರಿ ಈ ಥರ ರೋಲ್ ಮಾಡಬೇಕು ಅದನ್ನು. ಆವಾಗ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಅದೆಲ್ಲ ನಾವು ಹಾಕಿರೋ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಒಂದೊಂದೇ ಶೇಪಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೆ, ತುಂಬಾ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ ಈಗೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಬಿಸಿನೂ ಆಗಿರಬಾರ್ದು, ಮೀಡಿಯಮ್ ಬಿಸಿ ಆಗಿರಬೇಕು. ಮತ್ತು ಇದನ್ನು ಈ ಬಾಕರ್ ವಡ ಎಣ್ಣೆಗೆ ಹಾಕಿದ ತಕ್ಷಣ ಗ್ಯಾಸ್ನ ಫುಲ್ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಇದನ್ನು. ಆಮೇಲೆ ತುಂಬ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಬಾರ್ದು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ತೆಗೆದುಬಿಡಬೇಕು. ಅದು ಆರಿದ ಮೇಲೆ 1-2 ಅವರ್ಸ್ ಆದಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೀವು ಎಣ್ಣೆಯಿಂದ ತೆಗೆದ ತಕ್ಷಣವೇ ಅದನ್ನು ಕಟ್ ಮಾಡಿ ನೋಡಿದರೆ ಸ್ವಲ್ಪ ಒಳಗಡೆ ಬೆಂದಿಲ್ಲೇನೋ ಥರ ಅನಿಸುತ್ತೆ, ಆದರೆ 1-2 ಅವರ್ಸ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ, ಆಮೇಲೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಬರುತ್ತಿದ್ದು. ಈ ಸರಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಇದನ್ನು ಮಾಡಿ ಟೇಸ್ಟ್ ಮಾಡಿ. ಈಗ ಇದು ಚಿಕ್ಕದು ಬಾಕರ್ ವಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಪ್ರೊಸೀಜರು, ಸ್ವಲ್ಪ ಚಿಕ್ಕದಾಗಿ ಎಲೆ ಲಟ್ಸ್ಕೊಂಡು ಕಟ್ ಮಾಡ್ಕೋಬೇಕಷ್ಟೇ. ಆಮೇಲೆ ಕಟ್ ಮಾಡ್ಕೋಬೇಕಾದ್ರೂ ಅವನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು.
ಈ ಥರ ಬೇರೆ ಬೇರೆ ತಿಂಡಿಗಳು ಆಗಲಿ ಅಡುಗೆಗಳ್ನ ನಾನು ತೋರಿಸ್ತಾನೆ ಇರ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿದರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಟೇಸ್ಟ್ ಮಾತ್ರ ಆಚೆ ಕಡೆಯಿಂದ ತರ್ತೀವಲ್ಲ ಅದಕ್ಕಿಂತನೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಾಡೋಕ್ಕೆ ಕಷ್ಟ ಏನೋ ಅಂತ ಅನಿಸುತ್ತೆ. ಕಷ್ಟ ಯಾವುದೂ ಅಲ್ಲ, ಮಾಡಬೇಕಂತ ಮನಸ್ಸು ಮಾಡಿದರೆ ಬೇಗನೆ ಆಗುತ್ತೆ. ಇದು ಖಟ್ಟ ಮೀಠ ಚಟ್ನಿ ಇದೆಯಲ್ಲ ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಡಿ. ನಿಮ್ಗೆ ಯಾವಾಗಲಾದರೂ ಈ ಥರ ಮಾಡಬೇಕಂದಾಗ ಬೇಗನೆ ಆಗಿಬಿಡುತ್ತೆ. ಇದೇನು 1 ಅವರಲ್ಲಿ ಆಗಿಬಿಡುತ್ತೆ. 1 ಅವರಲ್ಲಿ ಒಂದು ಅರ್ಧ ಕೆ ಜಿ ಏನು 1 ಕೆ ಜಿನೇ ಮಾಡ್ಬೋದು, ಅಷ್ಟು ಈಸಿ ಇದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ತೋರಿಸಿದ್ದೀನಲ್ಲ, ನೀವು ಇದೇ ಥರ ಒಂದು ಸರಿ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಶೇವ್ ಜೊತೆ ಮಸಾಲೆ ಎಲ್ಲ ಹಾಕಬೇಕಾದ್ರೆ ಆಮ್ಚೂರು ಪೌಡ್ರನ್ನೂ ಹಾಕಿದ್ದೀನಿ. ಅದು ಸ್ವಲ್ಪ ಎಲ್ಲೋ ಮಿಸ್ ಆಗಿದೆ, ಅದು ವಿಡಿಯೋ ಬಂದಿಲ್ಲ. ಅದಕ್ಕೆ ನೀವು ಆಮ್ಚೂರು ಪೌಡ್ರನ್ನು ಹಾಕ್ಕೊಳ್ಳಿ. ಇದಕ್ಕೆ ಖಾರ ಉಪ್ಪು ಹುಳಿ ಕರೆಕ್ಟಾಗಿರಬೇಕು, ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಮುಂದಾದರೂ ಪರವಾಗಿಲ್ಲ. ಅದೆಲ್ಲ ಕಲಸಾದ್ಮೇಲೆ ನೀವು ಒಂಚೂರು ಟೇಸ್ಟ್ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಎಲ್ಲ ಶೇವು ಈ ಕೊತ್ತಂಬರಿ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಅದನ್ನು ಈ ಟೀ ಸೋಸೋ ಜಾರಿ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಎಣ್ಣೆನ ಸ್ವಲ್ಪ ಈ ಥರ ತಿರುಗಿಸಿದ್ರೆ ಅದು ಅದರಲ್ಲಿ ಬಂದುಬಿಡುತ್ತೆ. ಆವಾಗ ನಿಮಗೆ ನೆಕ್ಸ್ಟ್ ಬ್ಯಾಚಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೀವು ಈ ಸರಿ ದೀಪಾವಳಿಗೆ ನಿಮ್ಮ ಮನೇಲಿ ಈ ಬಾಕರ್ವಾಡ ಮಾಡಿ ಟೇಸ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.